ಹಾಯ್ ಗುಡ್ ಮಾರ್ನಿಂಗ್. ನಾನು ಇವತ್ತು ಹೆಲ್ದಿಯಾಗಿ ಒಂದು ಡಯಟ್ ಜ್ಯೂಸ್ ತೋರಿಸ್ತಾ ಇದ್ದೀನಿ. ಇದರಿಂದ ಒಳ್ಳೆ ಬೆನಿಫಿಟ್ ಇದೆ ನೋಡಿ. ಏನೆಲ್ಲ ತೊಗೊಂಡಿದ್ದೀನಿ ಅಂತ ಕೊಲೆಸ್ಟ್ರಾಲ್ ಕರಗಿಸೋಕ್ಕೆ, ನಮ್ಮ ಬ್ಲಡ್ ಶುದ್ಧಿ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಒಂದು ಜ್ಯೂಸ್ ಮಾಡ್ಕೊಳ್ತಿದ್ದೀನಿ ನಾನು ಇವಾಗ. ಇದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ನೋಡಿ. ಇಷ್ಟೆಲ್ಲ ಹಾಕಿದ್ರೆ ನಮಗೆ ಬೆನಿಫಿಟ್ ಸಿಗೋದು. ಒಂದು ಹಾಕೋದು ಬಿಡೋದು ಅನ್ನೋದಲ್ಲ, ಸ್ವಲ್ಪನೇ ಒಗ್ರಿರುತ್ತೆ, ಆರಾಮ್ಸಿ ಕುಡಿಬೋದು, ಏನೂ ತೊಂದರೆ ಇಲ್ಲ. ಮನೆಯಿಂದ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾವು ಬೆಳ್ಳುಳ್ಳಿನ ಹೇಳ್ತಾರೆ ಎಲ್ಲ, ಒಂದು ದಿನ ಡೈಲಿ ಒಂದು ಬೆಳ್ಳುಳ್ಳಿನ ತಿಂದರೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅಂತ. ಇಲ್ಲಿ ನೋಡಿ, ನಾನು 4 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ವಾರದಿಂದ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಇದರಿಂದ ಒಳ್ಳೆ ಬೆನಿಫಿಟ್ ಇದೆ ಅಂತ ಗೊತ್ತಾದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಗೊತ್ತಾಗುತ್ತೆ. ಜಾಸ್ತಿ ಏನು ಎಳೆಯೋದಿಲ್ಲ. 4 ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಶುಂಠಿ, ಅರ್ಧ ನಿಂಬೆಹಣ್ಣು, 1 ಕ್ಯಾರೆಟ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡು, ಒಂದು 10 ಕರಿಬೇವು ಎಲೆ, ಸ್ವಲ್ಪ ಪುದೀನ. ಅಂದರೆ ನಿಮ್ಗೆ ಫ್ಲೇವರ್ ಇಷ್ಟ ಆಗುತ್ತೆ ಅಂತಂದರೆ ಹಾಕ್ಕೊಳ್ಳಿ. ಅಂದರೆ ಇದೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಪುದೀನ ಹಾಕಲಿಲ್ಲ ಅಂದರೂ ಕೂಡ ಇದನ್ನು ಕರಿಬೇವು ಹಾಕ್ಕೊಳ್ಳಿ. ಯಾಕೆಂದರೆ ಶುಗರ್ ಇರೋರಾಗ್ಬೋದು, ಕೊಲೆಸ್ಟ್ರಾಲ್ ಪ್ರತಿಯೊಂದಕ್ಕೂ ಕೂಡ ನಮಗೆ ತುಂಬಾ ಒಳ್ಳೆಯದು. ಇದನ್ನ ಶುಗರ್ ಇರೋರು ಡೈಲಿ ಕುಡಿತಾ ಬಂದರೆ ಅವ್ರ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ, ಮತ್ತು ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ. ಮತ್ತು 2 ನೆಲ್ಲಿಕಾಯಿ, ಮತ್ತು ಇನ್ನೂ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಳ್ತೀನಿ. ಬನ್ನಿ, ಇದೆಲ್ಲನೂ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು. ರುಬ್ಲಿಕ್ಕೆ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಇದನ್ನು ನೋಡಿ. ಈ ರೀತಿ ನೆಲ್ಲಿಕಾಯಿ ಒಳಗಡೆ ಬೀಜ ಇರುತ್ತೆ, ಮೇಲೆಲ್ಲ ಕ್ಲೀನಾಗಿ ತೊಗೊಂಡ್ರೆ ಸಾಕು. ಈ ರೀತಿ 2 ನೆಲ್ಲಿಕಾಯಿ ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿ ಜಾರಲ್ಲಿ ಹಾಕ್ಕೊಳ್ತಿದ್ದೀನಿ ಎಲ್ಲನೂ ನೋಡಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲ್ಲೇ ಕುಡಿಬೇಕು. ಸ್ವಲ್ಪ ಎದ್ದ ತಕ್ಷಣ ಬಿಸಿನೀರು ಕುಡಿದ್ಬಿಟ್ಟು ನಂತರ ಈ ಜ್ಯೂಸನ್ನ ಕುಡಿ. ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೋಬೇಕು, ನಾನು ಸಣ್ಣ ಆಗಬೇಕು, ಮತ್ತು ಹೆಲ್ದಿಯಾಗಿರಬೇಕು, ನಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋ ಆಗಿರಬೇಕು ಅಂತಂದರೆ ಕಾಯಿಲೆ ಇರೋರೇ ಕುಡಿಬೇಕು, ಶುಗರ್ BP ಇರೋರೇ ಕುಡಿಬೇಕು ಅನ್ನೋದೆಲ್ಲ, ಯಾರು ಬೇಕಾದರೂ ಕುಡಿಬೋದು. ನಾವು ಹೆಲ್ತ್ನ ಚೆನ್ನಾಗಿ ಇಟ್ಕೋಬೇಕು ಅನ್ನೋರು ನೋಡಿ. ನಿಂಬೆಹಣ್ಣು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ 1 ಚಿಟಿಕೆ ಹಳದಿನ ಹಾಕ್ಕೊಳ್ತೀನಿ. ಒಳ್ಳೆ ಅರಿಶಿನ ಪುಡಿನ ತಂದು ಇಟ್ಕೊಂಡು ಹಾಕ್ಕೊಂಡು ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ, ಅದು ಇಲ್ಲ ಅಂದರೆ ಅರಿಶಿನ ಕೊಂಬು ಬರುತ್ತಲ್ಲ, ಅದನ್ನ ಪೌಡ್ರ್ ಮಾಡಿಸ್ಕೊಂಡು ನಾವು ಅದನ್ನು ಹಾಕ್ಕೊಂಡ್ರೆ ಸಾಕು ನೋಡಿ. ಸ್ವಲ್ಪ 1-2 ಚಿಟಿಕೆಯಷ್ಟು ಹಳದಿ, ಮತ್ತು ಸ್ವಲ್ಪ ಇಂಗು. ಇದು ಟೇಸ್ಟೆಲ್ಲ ಹೆಂಗಿರುತ್ತೆ ಗೊತ್ತಾ, ವಾವ್, ಇನ್ನೂ ಸ್ವಲ್ಪ ಕುಡಿಲ್ಲ ಅನ್ನಿಸ್ತದೆ. ಇದಕ್ಕೆ ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ. ಈ ರೀತಿ ನೈಸಾಗಿ ಪೇಸ್ಟ್ ಆಗಿದೆ. ಇದು ಜ್ಯೂಸ್ ಜಾರಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಜ್ಯೂಸ್ ಜಾರ್ ಎತ್ತಿಟ್ಬಿಟ್ಟಿದ್ದೀನಿ, ತೊಗೋಬೇಕು ನಾನು. ಸ್ವಲ್ಪ ಕೈಗೆ ಸಿಗ್ತಲ್ಲ, ಜ್ಯೂಸ್ ಮಾಡೋದೇ ಸಪ್ರೇಟ್ ಇದೆ, ಅದನ್ನು ಇಲ್ಲಿ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂತ ಇಟ್ಕೊಂಡಿಲ್ಲ. ಇವಾಗ ನೋಡಿ, ಇದು ಹಾಕ್ಕೊಳ್ತೀನಿ ಎಲ್ಲನೂ. ನೀರು ನಮ್ಗೆ ಎಷ್ಟು ಬೇಕಷ್ಟು ಹಾಕಿ ಮಿಕ್ಸ್ ಮಾಡ್ಕೊಬೇಕಲ್ವ, ಹಾಗಾಗಿ ಎಲ್ಲ ಈಗ ಹಾಕ್ಕೊಳ್ತಾ ಇದ್ದೀನಿ. ನೈಸಾಗಿ ಪೇಸ್ಟ್ ಮಾಡ್ಕೊಂಡಿರ್ಬೇಕು ಅಷ್ಟೇ ಎಲ್ಲನೂ ನೋಡಿ. ಈ ರೀತಿ ಈ ಥರ ಜಾರೆಲ್ಲ ತೊಗೊಳ್ಬಿಟ್ಟು ಹಾಕ್ಕೊಂಡೆ ನಾನು. ಇವಾಗ ನೀರು ಎಷ್ಟು ಬೇಕೋ ನೀರು ಸೇರ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಒಳ್ಳೆ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೆ ನೋಡಿ. ನಿಂಬೆ ರಸ ಚೆನ್ನಾಗಿದೆ. ಇದು ಕೂಡ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ ಇರುವಂಥದ್ದು ನಿಂಬೆ ರಸ. ಮತ್ತು ಬ್ಲ್ಯಾಕ್ ಸಾಲ್ಟ್ ಇದು ಕೂಡ ಸ್ವಲ್ಪ ಹಾಕೊಳ್ಳೋಣ. ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಬ್ಲ್ಯಾಕ್ ಸಾಲ್ಟ್ ಬಂದು ನಮ್ಮ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಇವಾಗ ಇದನ್ನ ನೀಟಾಗಿ ಸೋಸ್ಕೊಳ್ತೀನಿ ನಾನು. ಜಾಲರಿ ಸ್ವಲ್ಪ ದೊಡ್ಡದಿರಬೇಕು, ಸ್ವಲ್ಪ ಚಿಕ್ಕದಿದೆ. ತರೋಣ, ತಂದಿಲ್ಲ ನಾನು, ತರಬೇಕು ಈ ರೀತಿ. ನೋಡಿ, ಇದೆಲ್ಲ ಸೋದಿಸ್ಕೊಂಡಲ್ಲ ಈ ರೀತಿ ಬರುತ್ತೆ. ಇದನ್ನೇ ಹೊರಗಡೆ ಹಾಕೋದಷ್ಟೇ. ಜ್ಯೂಸ್ ರೆಡಿ ಆಯಿತು ನೋಡಿ. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ನಿಮ್ಮ ಮನೆಗಳಲ್ಲಿ ಒಂದು ಸರಿ ಈ ರೀತಿ ಮಾಡಿಕೊಂಡು ಕುಡಿದು ನೋಡಿ ಹೇಗಿತ್ತು ಅಂತ ಹೇಳಿ. ಇದು ಎಲ್ಲರೂ ಕೂಡ ಕುಡಿಬೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪ್ರೆಗ್ನೆಂಟ್ ಇರೋರು ಕುಡಿಯೋದೋ ಬೇಡವೋ ಅಂತ ನಂಗೆ ಗೊತ್ತಿಲ್ಲ, ಅದಂತೂ ಕುಡಿಯೋಕ್ಕೆ ಹೋಗ್ಬಿಡಿ ಗೊತ್ತಿಲ್ಲದೇ. ಇನ್ನು ಯಾರು ಬೇಕಾದರೂ ಕೂಡ
ಕುಡಿಬೋದು. ನಮ್ಮ ಮನೇಲಂತೂ ನಾನು ಕುಡಿತಿದ್ದೀನಿ, ತುಂಬಾ ಹೆಲ್ದಿಯಾಗಿದ್ದೀನಿ ಇದು ಕುಡಿಯೋದ್ರಿಂದ. ನಿಮ್ಮ ಮನೆಗಳಲ್ಲೂ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ನಮ್ಮ ಹೆಲ್ತ್ನ ನಾವು ಕಾಪಾಡ್ಕೋಬೇಕು. ಹೋಗಿ ಆ ಮೆಡಿಷನು ಅದು ಇದು ಅಂತ ತಗೊಳ್ಳೋ ಬದಲು ಮನೇಲೇ ಹೆಲ್ತಿ ಡ್ರಿಂಕ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಓಕೆ ಬಾಯ್, ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ನಾನು.